ಸರ್ಕಾರದ ಮಧ್ಯೆ ನಡೀತಾ ಇರುವಂತಹ ಪವರ್ ಫೈಟಿಂಗ್ ಮಧ್ಯೆ ಯತೀಂದ್ರ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಆದರೆ ಸತೀಶ್ ಜಾರಕಿಹೊಳಿಗೆ ಪಟ್ಟ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಪರ ಬ್ಯಾಟ್ ಬೀಸಿದ್ರ ಹಾಗಾದ್ರೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅನ್ನುವಂತಹದ್ದು. ಪವರ್ ಫೈಟಿಂಗ್ ರಾಜ್ಯದಲ್ಲಿ ಜಟಾಪಟಿ, ಏನು ಬದಲಾವಣೆ ಆಗುತ್ತೆ ಅಥವಾ ಕ್ರಾಂತಿಗಳಾಗ್ತವೆ, ಮುಖ್ಯಮಂತ್ರಿ ಬದಲಾಗ್ತಾರೆ, ಇದು ಒಂದು ರೀತಿಯಾಗಿ ಪ್ರತಿದಿನದ ಪ್ರಶ್ನೆ ಎಲ್ರಿಗೂ. ಆದರೆ ಈ ಮಧ್ಯೆ ಈ ಜಟಾಪಟಿ ಮುಂದುವರೆದಿರೋ ಮಧ್ಯೆನೇ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗಬಹುದು ಅನ್ನುವಂತಹ ಮಾತುಗಳನ್ನು ಉಚ್ಚಾರ ಮಾಡಿದ್ರ. ಪವರ್ ಫೈಟಿಂಗ್ ಮಧ್ಯೆ ಯತೀಂದ್ರ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾಳ ಶಾಕಿಂಗ್ ಅಂತ ಅನಿಸುತ್ತೆ ಇದು. ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ನ ಸದಸ್ಯರು ಕೂಡ ಹೌದು. ಸತೀಶ್ ಜಾರಕಿಹೊಳಿ ಹೇಳಿ ಕೇಳಿ ಸಿದ್ದರಾಮಯ್ಯ ಟೀಮ್ನಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಎಲ್ಲ ಗುಣಗಳಿದ್ದಾವೆ. ಪ್ರಗತಿಪರ ಸಿದ್ಧಾಂತ ಇರುವಂತಹ ನಾಯಕ ಬೇಕು ರಾಜ್ಯಕ್ಕೆ. ಸಿದ್ದರಾಮಯ್ಯರ ಹಾಗೇನೆ ಎಲ್ಲ ಗುಣಗಳಿರುವ ನಾಯಕ ಬೇಕು. ಎಲ್ಲರಿಗೂ ಮಾದರಿಯಾಗಿ ಸತೀಶ್ ಜಾರಕಿಹೊಳಿ ನಮ್ಮನ್ನು ಮುನ್ನಡೆಸ್ತಾರೆ. ಒಂದು ಕಡೆ ಬೆಳಗಾವಿಯಲ್ಲಿ ಫೈಟ್, ಮತ್ತೊಂದು ಕಡೆ ರಾಜ್ಯದ ಮುಂದಿನ ನಾಯಕ ಅಥವಾ ಅಧಿಕಾರದ ಚುಕ್ಕಾಣಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಸಣ್ಣ ಹಿಂಟನ್ನು ಬಿಟ್ಟುಕೊಟ್ರ ಅನ್ನುವಂಥ ಪ್ರಶ್ನೆ. ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಬಹಳ ಶಾಕಿಂಗ್ ಯತೀಂದ್ರ ಸಿದ್ದರಾಮಯ್ಯ ಈ ಮಾತನ್ನು ಹೇಳಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಶಾಂತ್ ಕೊಡ್ತಾರೆ. ಪ್ರಶಾಂತ್, ರಾಜ್ಯದ ಮುಂದಿನ ನಾಯಕ ಯಾರು ಅನ್ನೋದ್ರ ಬಗ್ಗೆ ಊಹಾಪೋಹಗಳು ಸಾಕಷ್ಟು ಜನರ ಬಾಯಲ್ಲಿ ಹರಿದಾಡ್ತಾನೆ ಇದೆ ಪ್ರತಿನಿತ್ಯ. ಆದರೆ ಈಗ ಸ್ವತಃ ಸಿಎಂ ಪುತ್ರನೇ ಈ ಒಂದು ಮಾತನ್ನು ಹೇಳಿರುವಂಥದ್ದು ಸರ್ಕಾರಕ್ಕೆ ಮತ್ತು ಸರ್ಕಾರದ ಸಹೋದ್ಯೋಗಿಗಳಿಗೂ ಕೂಡ ಶಾಕ್ ಅಂತ ಅನಿಸುತ್ತೆ. ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಖಂಡಿತ ಗುರುಪ್ರಸಾದ್, ಏನಂತಂದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಬಿಸಿ ಬಿಸಿ ಚರ್ಚೆ ಇರುವಾಗಲೇ ರಾಯಭಾಗದಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು. ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಅವರು ಬದಲಾವಣೆ ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಪಟ್ಟ ಇಲ್ಲಿ ಸಿಗಲಿರುವಂತಹ ಸುಳಿವನ್ನು ಸಹ ಇಲ್ಲಿ ಬಿಟ್ಟಿರುವಂತದ್ದು. ನಮ್ಮ ತಂದೆಯವರು ಅಂತಂದ್ರೆ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ರಾಜ್ಯಕ್ಕೆ ವೈಚಾರಿಕವಾಗಿ ಮತ್ತು ಪ್ರಗತಿಪರವಾದ ತತ್ವ ಸಿದ್ಧಾಂತ ಇರುವ ನಾಯಕರು ರಾಜ್ಯಕ್ಕೆ ಬಹಳ ಅವಶ್ಯಕತೆವಾಗಿರುವಂತದ್ದು. ಅದಕ್ಕೆ ಅವೆಲ್ಲ ಗುಣಗಳಿರುವಂತದ್ದು ಏಕೈಕ ನಾಯಕ ಅಂದ್ರೆ ಅದು ಸಚಿವ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರು ಎಲ್ಲರಿಗೂ ಮಾದರಿಯಾಗಿ ನಮ್ಮನ್ನ ಮುನ್ನಡೆಸುತ್ತಾರೆ. ಪರೋಕ್ಷವಾಗಿ ಇಲ್ಲಿ ಹೇಳುವುದರ ಮೂಲಕ ಸಿದ್ದರಾಮಯ್ಯ ಅವರು ಅತಿ ಶೀಘ್ರದಲ್ಲೇ ಇಲ್ಲಿ ಕುರ್ಚಿಯಿಂದ ಕೆಳಗೆ ಇಳಿತಾರೆ. ಸಿಎಂ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಬರುತ್ತಾರೆ ಎಂಬ ಹೇಳಿಕೆಯನ್ನ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿರುವಂತದ್ದು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ
ಕಪಲ್ಗುದ್ದಿ ಗ್ರಾಮಕ್ಕೆ ಇಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅಂತಂದ್ರೆ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರ ಪುತ್ರ ಇಲ್ಲಿ ಆಗಮಿಸಿರುವಂತದ್ದು. ಭಾಷಣದ ವೇಳೆ ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು. ಈ ಹೇಳಿಕೆ ಈ ಕೇವಲ ಸಿಎಂ ಕುರ್ಚಿ ಮೇಲೆ ಅಷ್ಟಲ್ಲ, ಸಾಕಷ್ಟು ರೀತಿಯಲ್ಲಿ ಸುಮಾರು ಮಂತ್ರಿಮಂಡಲದ ಸಚಿವರಿಗೂ ಸಹ ಈ ಒಂದು ಹೇಳಿಕೆ ಇಲ್ಲಿ ಶಾಕಿಂಗ್ ಆಗಿರುವಂತದ್ದು. ಮುಖ್ಯಮಂತ್ರಿ ಬದಲಾವಣೆ ಆದರೆ ಸತೀಶ್ ಜಾರಕಿಹೊಳಿ ಅವರ ಮುಖ್ಯಮಂತ್ರಿ ಅವರ ಇದರಲ್ಲಿ ಎಷ್ಟು ಜನರಿಗೆ ಅಂದ್ರೆ ಬೆಳಗಾವಿಗೆ ಎಷ್ಟು ಜನ, ಹಿಂಗೆ ವಿವಿಧ ಕಡೆ ಒಟ್ಟು ಎಲ್ಲಾ ಕಡೆ ಅಂದ್ರೆ ಸಚಿವ ಸಂಪುಟ ಮತ್ತೊಮ್ಮೆ ನೂತನ ರಚನೆ ಸಹ ಆಗುತ್ತೆ. ಈ ಒಂದು ಆತಂಕ ಸಹ ಇಲ್ಲಿ ಹಾಲಿ ಇರುವಂತಹ ಸಚಿವರಿಗೆ ಇಲ್ಲಿ ಭೀತಿ ಕಾಡ್ತಾ ಇರುವಂತದ್ದು. ಗುರುಪ್ರಸಾದ್, ಪ್ರಶಾಂತ್, ಒಂದ್ ಕಡೆ ಈಗಾಗಲೇ ಸಿಎಂ ಆಗಬೇಕು ಅಥವಾ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಸಿಎಂ ಪುತ್ರರ ಈ ಮಾತು ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂಥ ಲಕ್ಷಣ ಇದೆಯಾ ಅಂತ? ಖಂಡಿತ ಗುರುಪ್ರಸಾದ್, ಏನಂತಂದ್ರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಬಂದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಚಿವರನ್ನು ಹೇಳ್ತಾರೆ, ಯಾವುದೇ ರೀತಿಯಾಗಿ ನವೆಂಬರ್ ಆಗಲಿ ಸೆಪ್ಟೆಂಬರ್ ಆಗಲಿ ಯಾವುದೇ ರೀತಿಯಾಗಿ 2025 ಕ್ರಾಂತಿ ಆಗಲ್ಲ. ಸಿದ್ದರಾಮಯ್ಯ ಅವರೇ ಪೂರ್ಣ ಪ್ರಮಾಣದ ಅಂದ್ರೆ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತಾರೆ ಅಂತ ಸಚಿವರು ಹಾಗೂ ಶಾಸಕರು ಹೇಳ್ತಾ ಇದ್ದಾರೆ. ಆದ್ರೆ ಸಚಿವ ಸಿಎಂ ಪುತ್ರನೇ ಈ ತರ ಒಂದು ಹೇಳಿಕೆ ನೀಡಿದ್ದು ಸಾಕಷ್ಟು ರೀತಿಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಅಂತ ಹೇಳ್ಬೋದು. ಸಾಕಷ್ಟು ರೀತಿಯಲ್ಲಿ ಪಕ್ಷದ ಶಾಸಕರು ಹಾಗೂ ಮಂತ್ರಿಮಂಡಲದ ಸಚಿವರೇ ಪಕ್ಷದ ಗುಟ್ಟನ್ನ ಬಿಟ್ಟು ಕೊಡೋದಿಲ್ಲ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಪುತ್ರನೇ ಇಲ್ಲಿ ಬಿಟ್ಟು ಮುಖ್ಯಮಂತ್ರಿ ಬದಲಾವಣೆಯ ಗುಟ್ಟು ಬಿಟ್ಟು ಕೊಟ್ಟಿರುವುದು ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಪಕ್ಷಕ್ಕೆ ಒಂದು ಮುಜುಗರ ಸಂಗತಿ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಓಕೆ, ಅಂದ್ರೆ ಅವರ ಮಾತನ್ನು ಹೀಗೆ ಅರ್ಥೈಸ್ಕೊಳ್ಬಹುದಾ? ಅಂದ್ರೆ ಈ ವರ್ಷ ಅಂದ್ರೆ ಈ ಟರ್ಮ್ 5 ವರ್ಷ ಕಂಪ್ಲೀಟ್ ಆದ್ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬದಲಾದ ಮೇಲೆ ಮುಂದಿನ ಮುಖ್ಯಮಂತ್ರಿ ಆಗುವಂತಹ ಅರ್ಹತೆ ಅಥವಾ ಆ ನಾಯಕನ ಲಕ್ಷಣ ಸತೀಶ್ ಜಾರಕಿಹೊಳಿ ಅವರಿಗಿದೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರಾ ಅಂತ? ಗುರುಪ್ರಸಾದ್, ಏನಂತಂದ್ರೆ ಮುಖ್ಯಮಂತ್ರಿಗಳು 2028 ಒಳಗಾಗೂ ಬದಲಾಗಬಹುದು ಅಥವಾ ಅದರ ಮುಂದೂ ಬದಲಾಗಬಹುದು. ಒಂದು ವೇಳೆ ಒಳಗಾಗಿ ಬದಲಾದರೂ ಸಹ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಥವಾ 2028ರಲ್ಲಿ ಮತ್ತೊಮ್ಮೆ ಎಲ್ಲರ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಾಬೀತಾದರೆ ಆ ಒಂದು ಸಂದರ್ಭದಲ್ಲೂ ಸಹ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗುವಂತ ಸಾಧ್ಯತೆಗಳು ಸಹ ಸಾಕಷ್ಟು ಆಗಿರುವಂತದ್ದು. ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಪಟ್ಟಿಯಲ್ಲಿ ಇಲ್ಲಿ ಕಾಣ್ಕೊಂಡ್ರು. ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪರಮ ಶಿಷ್ಯ ಅಂತಾನೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಇಲ್ಲಿ ರಾಜಕೀಯ ವಲಯದಲ್ಲಿ ಕರೀತಾರೆ. ಇವೆಲ್ಲಗಳನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಆಚೆಗೆ ತಣ್ಣೀರು ಬಟ್ಟೆಯನ್ನ ಸಾಕಷ್ಟು ನೀಡುವಂತಹ ಹೇಳಿಕೆ ಸಹ ಇದಾಗಿತ್ತು. ಡಿ ಕೆ ಶಿವಕುಮಾರ್ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತು, ಮೊದಲಿಗೆ ಮುಖ್ಯಮಂತ್ರಿ ಅವರ ಆಗುವಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಜೊತೆ ಸಾಕಷ್ಟು ರೀತಿಯಲ್ಲಿ ಪೈಪೋಟಿ ನೀಡಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶಿಸಿ ಏನಂತಂದ್ರೆ ಸಿದ್ದರಾಮಯ್ಯ ಅವರನ್ನ ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರು. ಆ ಒಂದು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿದ ನಂತರ ಸಾಕಷ್ಟು ರೀತಿಯಲ್ಲಿ ಮತ್ತೊಂದಿಷ್ಟು ಚರ್ಚೆಗಳು ಸಹ ಇಲ್ಲಿ ಗ್ರಾಸಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ 2.5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಮುಂದುವರೆದ ತದನಂತರ ಮುಂದಿನ 2.5 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರೆದ. ಥ್ಯಾಂಕ್ ಯು ಮಾಹಿತಿಗೆ.